ಜಿಂಗ 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 ಜಿಂಗಾಲೆ ಅಣ್ಣ ಪೊಲೀಸ್ ಆಗೋದ್ಮೇಲೆ ಹೌದು ಮತ್ತೆ ಫುಲ್ ಫೆಸ್ಟಿವಲ್ಲೇ ಇನ್ಮೇಲೆ ಥಿಯೇಟರ್ನಲ್ಲಿ ಪಟಾಕಿ ಸೌಂಡು. ಹೌದು, ಇದೇ ವಿಶೇಷ ಕಾರ್ಯಕ್ರಮ ಪಟಾಕಿ ಸೌಂಡು. ಗೋಲ್ಡನ್ ಸ್ಟಾರ್ ಗಣೇಶ್, ಹಾಗೆ ಡೈಲಾಗ್ ಕಿಂಗ್ ಸಾಯಿ ಕುಮಾರ್, ಹಾಗೆ ಸಾಧು ಕೋಕಿಲ, ಸುಮಾರು ಬಿಗ್ ಸ್ಟಾರ್ ಕಾಸ್ಟ್ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇದ್ರದ್ದು ವಿಶೇಷ ಏನು ಅಂತ ತಿಳ್ಕೊಬೇಕಲ್ಲ? ಎಸ್, ಅದಕ್ಕೋಸ್ಕರನೇ ಈ ಸ್ಪೆಷಲ್ ಕಾರ್ಯಕ್ರಮ. ಸ್ಪೆಷಲ್ ಜಾಗದಲ್ಲಿದ್ದೀವಿ, ಹಾಗೆ ಸ್ಪೆಷಲ್ ವ್ಯಕ್ತಿಗಳು. ಗೊತ್ತಲ್ಲ ಯಾರಿರ್ತಾರೆ ಅಂತ? ಬನ್ನಿ ಮಾತಾಡ್ಸೋಣ. ಖಾಕಿ ಕದರ್ನಲ್ಲಿ ಕಾಮಿಕ್ ಟಾನಿಕ್ ಕೊಡೋಕೆ ಈಗ ಗೋಲ್ಡನ್ ಸ್ಟಾರ್ ಗಣೇಶ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ಸರ್. ಹಾಯ್, ಸೂಪರ್. ನೋಡ್ತಾ ಇದ್ದೀರಲ್ಲ, ಫುಲ್ ಜೋಶಲ್ಲಿದ್ದಾರೆ. ಈ ಸರಿ ನಿಮಗೆ ಫುಲ್ ಪಟಾಕಿ ಸೌಂಡು, ಥಿಯೇಟ್ರಲ್ಲಿ ಜೋರು. ಹೇಗಿರುತ್ತೆ ಸರ್? ಬಟ್ ನೀವೇ ಹೇಳಿದ್ರಲ್ಲ ಪಟಾಕಿ ಸೌಂಡ್ ಜೋರಾಗಿರುತ್ತೆ ಅಂತ. ಎಸ್, ಯೂಶಲಿ ದೀಪಾವಳಿಲಿ ಫಸ್ಟು ನಾವು ಸುರ್ಸುರು ಬತ್ತಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಸಿನಿಮಾ ಅದೇ ಥರ ಸುರ್ಸುರು ಬತ್ತಿಯಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು ಫನ್ನು ಅಂತ ಹಿತ ಅನ್ಸುತ್ತೆ. ಸ್ಲೋ ಆಗಿ. ಓಕೆ, ಮಕ್ಳು ಹಿಡ್ಕೋತಾರೆ ಸುರ್ಸುರು ಬತ್ತಿ. ಆಮೇಲೆ ದೊಡ್ಡವರು ಬರ್ತಾರೆ ಸುರ್ಸುರು ಬತ್ತಿ, ಭೂಚಕ್ರ ಎಲ್ಲ ಫಸ್ಟ್ ಸ್ಟಾರ್ಟ್ ಅಲ್ಲಿಂದ ಅಲ್ವಾ. ಮಕ್ಳೆಲ್ಲ ಖುಷಿ ಪಡ್ತಾರೆ ಸುರ್ಸುರು ಬತ್ತಿ ಎಲ್ಲ ನೋಡಿ. ಹಂಗೆ ಸ್ಟಾರ್ಟ್ ಆಗಿ ಫಿಲ್ಮು. ಆಮೇಲೆ ಸರತ್ ಪಟಾಕಿ, ಆನೆ ಪಟಾಕಿ. ಹೌದು, ಅದ್ರ ಜೊತೆಗೆ ನಡುವೆ ಬುಸ್ ಬುಸ್ ಪಟಾಕಿ, ಏನೋ ಹಾವಿಂದು ಮಾತ್ರ ಇದೆಲ್ಲ ಇರುತ್ತಲ್ಲ, ಆ ಥರದ್ದು. ಸೊ ಆ ಥರ ಇರುತ್ತೆ. ಇಟ್ ವಿಲ್ ಬಿ ಕಂಪ್ಲೀಟ್ಲಿ. ಆಮೇಲೆ ಫುಲ್ ಆನೆ ಪಟಾಕಿ, ಲಕ್ಷ್ಮಿ ಪಟಾಕಿ, ಹೂವಿನ ಕುಂಡ. ಸೊ ಇಟ್ ವಿಲ್ ಬಿ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಸೊ ನಿಜವಾಗ್ಲೂ ನಮಗೆ ಡಿಫ್ರೆಂಟ್ ಅವತಾರದಲ್ಲಿ ಫಸ್ಟ್ ಟೈಮ್ ಗಣೇಶ್ ಅವ್ರನ್ನ ಈ ಸಿನಿಮಾಲ್ ನೋಡ್ಬೋದು. ಹೇಗೆ? 100% ಡಿಫ್ರೆಂಟ್ ಅವತಾರದಲ್ಲಿ ನೋಡ್ಬೋದು, ವಿತ್ ಗಣೇಶ್ ಫ್ಲೇವರ್. ಅದ್ರ ಜೊತೆ ಹೊಸ ಫ್ಲೇವರು ಇರುತ್ತೆ ಸಿನಿಮಾಲಿ. ಬಿಕಾಸ್ ಇದು ನನ್ನ 30ನೇ ಸಿನಿಮಾ. ಸೊ ಇಲ್ಲಿವರೆಗೂ ಸಾಫ್ಟ್ ಸಿನಿಮಾ, ಫ್ಯಾಮಿಲಿ, ಇಮೋಷನ್ನು, ಫನ್ನು, ಕಾಲೇಜು, ಈ ಥರ ಸಿನಿಮಾ ಮಾಡ್ಕೊಂಬಂದಿದ್ದೀನಿ. ಸೊ ಈ ಸಿನಿಮಾ ಆ ಫ್ಲೇವರ್ ಜೊತೆಯಲ್ಲಿ ಒಂದು ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ. ಖಡಕ್ ಪೊಲೀಸ್ ಆಫೀಸರ್, ಆ ಥರ ಫ್ಲೇವರಲ್ಲಿ ಇರುತ್ತೆ ಸಿನಿಮಾ. ಓಕೆ, ಆ್ಯಕ್ಚುಲಿ ಪೊಲೀಸ್ ಅಂದಿದ ತಕ್ಷಣ ಅಲ್ಲಿ ಒಂದು ಎಲ್ಲರೂ ಯೋಚನೆ ಮಾಡೋದು ಫುಲ್ ಸ್ಟ್ರಾಂಗ್ ಸೀರಿಯಸ್ ಆಗಿರೋ ಪೊಲೀಸ, ಇನ್ನೊಂದು ಇಲ್ಲ ಕಾಮಿಕ, ಎರಡು ಮಿಕ್ಸ್ ಆಗಿರುವಂತ ಇದ ಗಣೇಶ್ ಅವ್ರು. ಹೇಗೆ ನಾವು ಖಾಕಿ ಕದರ್ ಈಗ ಫಸ್ಟ್ ಟೈಮ್ ನಾನು ಈಗ ಸ್ಕ್ರೀನ್ ಇಮೇಜ್ ಬಂದ್ಬಿಟ್ಟು ನಂದು ಸಾಫ್ಟ್ ಇಮೇಜ್. ಹೌದು, ಓಕೆ, ಲವರ್ ಬಾಯ್ ಇಮೇಜ್. ಆಮೇಲೆ ಫ್ಯಾಮಿಲಿಲಿ ತೊಂದರೆ ಆದ್ರೆ ಪಾಪ ಒಂದು ಮಾಡೋನು, ಆಮೇಲೆ ಅವ್ರನ್ನ ಒಂದು ಮಾಡ್ಬಿಟ್ಟು ಒಂದು ಮನೆ ಬಿಟ್ಟು ಹೋಗೋನು. ಆ ಹುಡುಗಿ ಯಾರೋ ಇಷ್ಟ ಅಂದ್ರೆ ಅವಾಗ ಅವಳ ಜೊತೆ ಮದುವೆ ಮಾಡ್ಬಿಟ್ಟು ಆ ಸಾಫ್ಟ್ ಇಮೇಜ್ ಇದೆ. ಬೇಸಿಕಲಿ ನಾನು ಅದಲ್ಲ. ನನಗೆ ಗೊತ್ತಿರೋ ಹಾಗೆ ಎಲ್ರು ನಗ್ಸೋರು, ಎಲ್ಲಾದ್ರೂ ಇಲ್ಲಿ ಯಾವ ಸಿಚುವೇಶನ್ ನಗರಾಗ್ತಾ ಇರ್ತೀನಿ. ಆಮೇಲೆ ಅನ್ಸಿದ್ದನ್ನ ನಾನು ಹೇಳ್ಬಿಡ್ತೀನಿ, ಮನ್ಸಲ್ಲಿ ಇಟ್ಕೊಳಲ್ಲ ನಾನು. ಆಮೇಲೆ ಯಾರೋ ಏನೋ ಅಂದಿದ್ರು ಅದು ನನ್ನ ಮನ್ಸಲ್ಲಿ ಇಟ್ಕೊಳಲ್ಲ. ಎದುರುಗಡೆ ಸಿಕ್ಕಿದಾಗ ಹೇಳ್ತೀನಿ, ಇಲ್ಲ ಫೋನ್ ಮಾಡ್ಬಿಟ್ಟಾದ್ರೂ ಹೇಳ್ಬಿಡ್ತೀನಿ, ಇಲ್ಲ ಇದು ತಪ್ಪು ಮಾಡಿದ್ದಿ ನೀನು, ಆ ಥರ ಕ್ಯಾರೆಕ್ಟರ್ ನಂದು. ಸೊ ಹಾಗಾಗಿ ಯಾವಾಗಲೂ ನಗ್ನಗ್ತಾ ಆರಾಮ್ಸೆ ಇರ್ತೀನಿ. ಸೊ ಈ ಸಿನಿಮಾ ಅಲ್ಲಿ ಆ ಫ್ಲೇವರು ಇರುತ್ತೆ, ಈ ಫ್ಲೇವರು ಇರುತ್ತೆ, ಎರಡು ಮಿಕ್ಸ್ ಮಾಡಿದ್ವಿ. ಗೊತ್ತಾಗುತ್ತೆ ನನಗೆ. ಅಲ್ಲಿ ನೀವು ಹೇಳ್ತೀರಾ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಜನರಿಗೋಸ್ಕರ ನಾವು ಕೆಲಸ ಮಾಡಲ್ಲ, ಜನರಿಗೋಸ್ಕರ ಕೆಲಸ ಮಾಡಲ್ಲ, ಪೊಲೀಸ್ ಗೆಟಪ್ ಹಾಕೊಂಡು ಈ ತರದ್ದ ಹೇಳ್ತೀವಿ. ಈಗ ನೋಡಿ, ಈ ತರ ಪಿಕ್ಚರ್ ಮಾಡ್ಕೊಂಡ್ ಬಂದಿದ್ದೀನಲ್ಲ ಸುಗುಣ ಅವರೇ. ಸೊ ಇಮಿಡಿಯೇಟ್ ನಾನು ಬಂದು ಪೊಲೀಸ್ ಆಫೀಸರ್ ಅಂದಿದ ತಕ್ಷಣ ಓಪನಿಂಗ್ಗೆ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿ ಒಂದು 50 ಜನಕ್ಕೆ ಹೊಡೆದ್ರೆ ನನಗೆ ಇಷ್ಟ ಆಗಲ್ಲ ಬೇಸಿಕಲಿ, ಅಲ್ವಾ? ಸೊ ಆ ಗ್ರೋ ಆಗಬೇಕು. ಸ್ಕ್ರೀನ್ ಇಮೇಜ್ ಈಸ್ ಡಿಫ್ರೆಂಟ್ ಆ್ಯಂಡ್ ಬಟ್ ಸ್ಕ್ರೀನ್ ಇಮೇಜ್ ಜೊತೆ ಸ್ಕ್ರೀನಲ್ಲಿ 29 ಸಿನಿಮಾ ನೋಡಿದ್ದಾರೆ. ಸೊ ಆ ಮೆಚ್ಯೂರಿಟಿನೂ ಆಗಿರುತ್ತೆ. ಸೊ ಆಡಿಯನ್ಸ್ಗೂ ಅನಿಸಿರುತ್ತೆ ಗಣೇಶ್ ಅವರು ಇದನ್ನು ಬಿಟ್ಟು ಸ್ವಲ್ಪ ಬೇರೆ ಏನೋ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಚೇಂಜ್ ಮಾಡಿದ್ವಿ. ಆ್ಯಂಡ್ ಈ ಸ್ಕ್ರಿಪ್ಟ್ ಅದೇ ಥರ ಇದೆ. ಫ್ರೆಂಡ್ ಒಬ್ಬ ನನಗೆ ತುಂಬ ಜನ ಇನ್ಸ್ಪೆಕ್ಟರ್ಸು, ಹಿಂಗೆ ACP, ಪೊಲೀಸ್ ಅಧಿಕಾರಿಗಳು ತುಂಬ ಜನ ಪರಿಚಯ ಇದ್ದಾರೆ. ಓಕೆ, ರಿಯಲ್ ಲೈಫಲ್ಲೂ ಕೂಡ ಆ ಥರದ ಒಂದು ಇಂಪ್ಯಾಕ್ಟ್ ಇದೆ ನನಗೆ. ನನ್ನ ಸರ್ಕಲ್ ಅವರೇ ಇದ್ದಾರೆ ಸ್ವಲ್ಪ ಜಾಸ್ತಿ. ಸೊ ಈ ಸಿನಿಮಾಲಿ ಒಂದು 30 to 40% ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಹೆಸರು ಬೇಡ. ಅವ್ರು ಹೇಗೆ ಅಂದರೆ ಸಿವಿಲ್ ಡ್ರೆಸ್ ಇಲ್ಲಿದ್ದಾಗ ಆರಾಮಾಗೆ ಎರಣ ಸಂಚಾರ, ಆ ಪೊಲೀಸ್ ಡ್ರೆಸ್ ಹಾಕೊಂಡು ಬಂದಿದ ತಕ್ಷಣ ಗತ್ತು ಗಾಂಭೀರ್ಯ ಫುಲ್ಲು ಹಿಂಗೆ ಸ್ಟ್ರಿಕ್ಟ್ ಆಫೀಸರ್ ತರ. ನಾನು ಅದೇನ್ರಿ ಸಿವಿಲ್ ಡ್ರೆಸ್ ಅಲ್ಲಿ ಒಂಥರ ಇರ್ತೀರಾ, ಕಾಕಿ ಹಾಕೊಂಡಿದ ತಕ್ಷಣ ಏನಣ್ಣ ಸಮಾಚಾರ ಹಿಂಗ್ ಮಾತಾಡೋದು. ಸೊ ಇದನ್ನೆಲ್ಲ ನಾನು ರೇಗಿಸ್ತಾ ಇದ್ದೆ ಯಾವಾಗ್ಲೂ. ಸೊ ಅದ್ ನನ್ನ ತಲೆಯಲ್ಲಿತ್ತು, ನಾನು ಪೊಲೀಸ್ ಮಾಡಿದ್ರೆ ಇದನ್ನ ಇಮಿಟೇಟ್ ಮಾಡಬೇಕು ಅಂತ. ಸೊ ಇಡೀ ಸಿನಿಮಾಲಿ, ನೀವು ಪಟಾಕಿ ಸಿನಿಮಾಲಿ ಆ ಪೊಲೀಸ್ ಪಾತ್ರಕ್ಕೋಸ್ಕರ ಬಾಡಿನ ತುಂಬ ಪಂಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಿಂಗೆ ಕಾಣಬೇಕು ಅಂತ ಫಸ್ಟ್ ಟೈಮ್ ಅಲ್ಲ, ಆ್ಯಂಡ್ ನಡೆಯೋದು ಅವ್ನು ಹೀಗೆ ತಲೆ ಹೀಗೆ ಮಾಡ್ಕೊಂಡು ನೋಡಿ ಸಮಾಚಾರ
ಏನು ಕೊಡ್ರ ಯಾರು ಬಂದರು ಹಿಂಗೆ ಸೊ ಅವ್ನು ನಡೆಯೋದೇ ಹಾಗೆ. ಸೊ ಅದನ್ನ ನೀಟಾಗಿ ಪಟಾಕಿ ಸಿನಿಮಾಲಿ ಹೇಳ್ತೀವಿ. ಸೊ ಎನಿ ಸೀನ್ ಒಂದನ್ನು ಮೇಂಟೈನ್ ಮಾಡಿದ್ವಿ. ಅವ್ನು ಮಾತಾಡ್ಬೇಕಾದ್ರೆ ನಮ್ಮ ಥರ ಹಿಂಗೆ ಮಾತಾಡಲ್ಲ. ಏನ ಯಾರ್ರಿ ಇವರು ಇಲ್ಲಿ ಶಂಕರ್ನಾಗ್ ಕಾಣಿಸ್ತಿದ್ದಾರೆ ಹಿಂಗೆ ಹಿಂಗೆ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡಿದ್ವಿ. ಇಲ್ಲ ಶಂಕರ್ ಸರ್ ನಾ ಇಮಿಟೇಟ್ ಮಾಡಿಲ್ಲ. ಅಂಡ್ ಡೈಲಾಗ್ ಅಂದಿದ ತಕ್ಷಣ ಪಟಾಕಿ ಸಿನಿಮಾದಲ್ಲಿ ಪಟಾಕಿ ತರನೇ ಫುಲ್ ಪಟ್ ಪಟ್ ಅಂತ ಸಿಡಿತಾ ಇರುತ್ತೆ ಡೈಲಾಗ್ಸ್ ಅನ್ಸುತ್ತಲ್ವಾ? ಹೌದು ಹೌದು. ಎಸ್ಪೆಷಲಿ ತುಂಬಾ ಫೇಮಸ್ ಆಗಿರುವಂತ ಒಂದಷ್ಟು ಡೈಲಾಗ್ಸ್ ಇದೆ. ಪ್ರಕಾಶ್ ಜಡೆ ಅಂತ ಮಾಡಿದ್ದಾರೆ ಡೈಲಾಗ್ಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದಷ್ಟು ಡೈಲಾಗ್ಸು ನನ್ನ ಸಿನಿಮಾಗೆ ಹೊಸದದು. ಯೂಶಲಿ ನಾನು ಆ ಥರ ಎಲ್ಲ ಡೈಲಾಗ್ ಹೇಳಲ್ಲ. ಈ ಡೈಲಾಗ್ ಪಟಾಕಿ ಬಿಸ್ನೆಸ್ ಮಾಡಿಕೊಂಡೆ ಫೀಲ್ಡಿಗೆ ಎಂಟ್ರಿ ಕೊಟ್ಟವ್ನು ನಾನು. ಪಟಾಕಿನೂ ನಂದೆ, ಸೌಂಡು ನಂದೆ. ಹೇಳಬೇಕಂತ ಸರ್ ಹೇಳಿ ಸರ್ ಹೇಳಿ ಸರ್ ಇಲ್ಲ ಸರ್ ಹೇಳಬೇಕು ಅಂತ ಇದಕ್ಕೆ ಅದು ಹೇಳಿದ್ದು. ಪಟಾಕಿ ಬಿಸ್ನೆಸ್ ಮಾಡಿಕೊಂಡೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟವ್ನು ನಾನು. ಪಟಾಕಿನೂ ನಂದೆ, ಸೌಂಡು ಈ ತರ ತುಂಬಾ ಡೈಲಾಗ್ಸ್ ಇದೆ. ನನ್ಗೆ ಅದು ಕೇಳಿದ ತಕ್ಷಣ ಏನಿಸ್ತು ಗೊತ್ತಾ, ನಿಜವಾಗ್ಲೂ ಹೌದಾ ಗಣೇಶ್ ಅವ್ರು ಏನಾದ್ರು ಪಟಾಕಿ ವ್ಯಾಪಾರ ಮಾಡ್ಕೊಂಡು ಬಂದ್ರ? ಹೌದು. ಹೌದಾ? ಚೆಲ್ಲಾಟ ಫಿಲ್ಮ್ ಅಲ್ಲಿ ಪಟಾಕಿ ಬಿಸ್ನೆಸ್ ಅಲ್ಲ ಅವನು. ಓ ಹಿಂಗೆ ಕರೆಕ್ಟ್. ಚೆಲ್ಲಾಟ ಪಿಕ್ಚರ್ ಅಲ್ಲಿ ಒಂದು ಪಟಾಕಿ ಬಿಸ್ನೆಸ್ ಮಾಡ್ತಿರ್ತಾನೆ. ನಾನು ದೇವರಾಜಣ್ಣ, ನಮ್ಮ ಅಣ್ಣ ಅವರು. ಸೊ ನೀವು ನೋಡಿದಿರಿ ಪಟಾಕಿ ಮಾರ್ತಿರ್ತೀವಿ, ನಮ್ದೇ ಪಟಾಕಿ ಫ್ಯಾಕ್ಟರಿ ಇರುತ್ತೆ. ಸೊ ಅದನ್ನ ಕನೆಕ್ಟ್ ಮಾಡಿದ್ದಾರೆ. ವೆರಿ ನೈಸ್. ಪಟಾಕಿ ಬಿಸ್ನೆಸ್ ಮಾಡ್ಕೊಂಡು ಫೀಲ್ಡ್ಗೆ ಎಂಟ್ರಿ ಕೊಟ್ಟವ್ರು ನಾವು. ಪಟಾಕಿನೂ ನಮ್ದೆ, ಸೌಂಡು ನಮ್ದೆ ಅಂತ ಅದೆಲ್ಲ ಕನೆಕ್ಟ್ ಮಾಡಿದ್ದಾರೆ.